Hello students, welcome to our channel Fluent English with Shekhar. In this video, we will discuss the lesson Dr. B.R. Ambedkar written by R. Venkatraman. One trait which marked Baba Saheb during his student days and in fact throughout his life was that he was a voracious reader. ಬಾಬಾ ಸಾಹೇಬರ ವಿದ್ಯಾರ್ಥಿ ದಿನಗಳಲ್ಲಿ ಮತ್ತು ವಾಸ್ತವವಾಗಿ ಅವರ ಇಡೀ ಜೀವನದುದ್ದಕ್ಕೂ ಅವರಲ್ಲಿ ಗುರುತಿಸಿದ ಒಂದು ವಿಶಿಷ್ಟ ಗುಣವೆಂದರೆ ಅವರು ಅತ್ಯಾಸಕ್ತಿಯ ಅಥವಾ ಅಪಾರ ಓದುಗರಾಗಿದ್ದರು. He had an insatiable thirst for books. He bought books by curtailing his daily needs. ಅವರಿಗೆ ಪುಸ್ತಕಗಳ ಬಗ್ಗೆ ತಣಿಯದ ಹಸಿವಿತ್ತು. ಅವರು ತಮ್ಮ ದೈನಂದಿನ ಅಗತ್ಯಗಳನ್ನು ಕಡಿತಗೊಳಿಸಿ ಪುಸ್ತಕಗಳನ್ನು ಕುಳಿತಿದ್ದರು. Insatiable means that which cannot be satisfied. ತೃಪ್ತಿಯಾಗದ. In New York, he is said to have purchased about 2000 old books, and it is recorded that at the time of the second round table conference in London, he bought so many books that they had to be sent to India in 32 boxes. ನ್ಯೂಯಾರ್ಕ್ನಲ್ಲಿ ಅವರು ಸುಮಾರು 2000 ಹಳೆಯ ಪುಸ್ತಕಗಳನ್ನು ಖರೀದಿಸಿದ್ದರು ಎಂದು ಹೇಳಲಾಗುತ್ತದೆ. ಮತ್ತು ಲಂಡನ್ನಲ್ಲಿ ನಡೆದ ಎರಡನೇ ದುಂಡು ಮೇಜಿನ ಪರಿಷತ್ತಿನ ಸಮಯದಲ್ಲಿ ಅವರು ಎಷ್ಟು ಪುಸ್ತಕಗಳನ್ನು ಖರೀದಿಸಿದ್ದರೆಂದರೆ ಅವುಗಳನ್ನು 32 ಪೆಟ್ಟಿಗೆಗಳಲ್ಲಿ ಭಾರತಕ್ಕೆ ಕಳಿಸಬೇಕಾಯಿತು ಎಂದು ದಾಖಲಿಸಲಾಗಿದೆ. ವೊರೇಸಿಯಸ್ ರೀಡರ್ ಮೀನ್ಸ್ ಬಹಳ ಆಸಕ್ತಿಯಿಂದ ಅಥವಾ ಅಪಾರವಾಗಿ ಓದುವ ವ್ಯಕ್ತಿ. It's important to record here one major influence on Dr. Ambedkar. While in the USA, he was drawn to the 14th Amendment of the Constitution of the USA, which gave freedom to the Black Americans. ಅಂಬೇಡ್ಕರ್ ಮೇಲೆ ಆದ ಒಂದು ಮುಖ್ಯವಾದ ಪ್ರಭಾವವನ್ನು ಇಲ್ಲಿ ದಾಖಲಿಸುವುದು ಮುಖ್ಯವಾಗಿದೆ. ಅಂಬೇಡ್ಕರ್ ಅಮೆರಿಕದಲ್ಲಿದ್ದಾಗ ಕಪ್ಪು ಜನರಿಗೆ ಸ್ವಾತಂತ್ರ್ಯ ನೀಡಿದ ಅಮೆರಿಕ ಸಂವಿಧಾನದ 14ನೇ ತಿದ್ದುಪಡಿಯು ಅವರನ್ನು ಬಹಳವಾಗಿ ಪ್ರಭಾವಿಸಿತು. He saw at once the parallel of the situation for the depressed classes in India. ಇದನ್ನು ನೋಡಿದ ಅಂಬೇಡ್ಕರ್ ಭಾರತದಲ್ಲಿರುವ ಡಿಪ್ರೆಸ್ಡ್ ಕ್ಲಾಸ್ ಅಂದರೆ ಸಾಮಾಜಿಕವಾಗಿ ಹಿಂದುಳಿದ ಜನರ ಪರಿಸ್ಥಿತಿಯೊಂದಿಗೆ ಹೋಲಿಕೆ ಮಾಡಿದರು. ಆನ್ ರಿಟರ್ನಿಂಗ್ ಹೋಮ್, ಬಾಬಾ ಸಾಹೇಬ್ ಕೇಮ್ ಟು ಬಿ ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದ ಲೈಫ್ ಅಂಡ್ ವರ್ಕ್ ಆಫ್ ಮಹಾತ್ಮ ಫೂಲೆ, ದ ವೋಟರಿ ಆಫ್ ಎ ಕ್ಲಾಸ್ಲೆಸ್ ಸೊಸೈಟಿ ಅಂಡ್ ವಿಮೆನ್ಸ್ ಅಪ್ಲಿಫ್ಟ್. ಅಂಬೇಡ್ಕರ್ ಭಾರತಕ್ಕೆ ಹಿಂದಿರುಗಿದ ನಂತರ ಮಹಾತ್ಮ ಜ್ಯೋತಿಬಾ ಫೂಲೆ ಅವರ ಜೀವನ ಮತ್ತು ಕೆಲಸಗಳಿಂದಲೂ ಪ್ರಭಾವಿತರಾದರು. ಫುಲೆ ಅವರು ವರ್ಗರಹಿತ ಸಮಾಜ ಮತ್ತು ಮಹಿಳೆಯರ ಏಳಿಗೆಗಾಗಿ ಕೆಲಸ ಮಾಡಿದರು. The need as well as the feasibility of reform impressed itself on Baba Saheb's mind, and he decided to devote all his time and talents for the amelioration of his unprivileged brethren. ಸಮಾಜ ಸುಧಾರಣೆಯ ಅವಶ್ಯಕತೆ ಮತ್ತು ಸಾಧ್ಯತೆ ಬಾಬಾ ಸಾಹೇಬರಿಗೆ ಪ್ರಭಾವಿಸಿತು. ಸಮಾಜದ ವಂಚಿತ ಮತ್ತು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ತಮ್ಮ ಸಂಪೂರ್ಣ ಸಮಯ ಮತ್ತು ಸಾಮರ್ಥ್ಯ ಅಥವಾ ಬುದ್ಧಿವಂತಿಕೆಯನ್ನು ಮುಡುಪಾಗಿಡಲು ನಿರ್ಧರಿಸಿದರು. ಅಮಿಲಿಯರೇಷನ್ ಮೀನ್ಸ್ ಮೇಕ್ ಬೆಟರ್ ಅಥವಾ ಏಳಿಗೆ ಅಥವಾ ಉದ್ಧಾರ ಮಾಡು. ನ್ಯೂಸ್ ಪೇಪರ್ಸ್ ಸ್ಟಾರ್ಟೆಡ್ ಬೈ ಹಿಮ್ ಸಚ್ ಆಸ್ ದ ಮೂಕನಾಯಕ, ಬಹಿಷ್ಕೃತ ಭಾರತ್ ಅಂಡ್ ಸಮತಾ ವರ್ ಅಟ್ ಒನ್ಸ್ ರೆಕಗ್ನೈಸ್ಡ್ ಆಸ್ ದ ಅಥೆಂಟಿಕ್ ವಾಯ್ಸಸ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ಶೋಷಿತ ವರ್ಗಗಳ ಧ್ವನಿಯಾಗಲು ಅವರು ಮೂಕನಾಯಕ, ಬಹಿಷ್ಕೃತ ಭಾರತ ಮತ್ತು ಸಮತಾ ಎಂಬ ಪತ್ರಿಕೆಗಳನ್ನು ಪ್ರಾರಂಭಿಸಿದರು. ಲೈಕ್ವೈಸ್ ಇನ್ಸ್ಟಿಟ್ಯೂಷನ್ಸ್ ಸೆಟ್ ಅಪ್ ಬೈ ಹಿಮ್ ಸಚ್ ಆಸ್ ದ ಹಿತಕಾರಿಣಿ ಸಭಾ ಅಂಡ್ ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಬಿಕೇಮ್ ವೆಹಿಕಲ್ಸ್ ಆಫ್ ಚೇಂಜ್. ಅದೇ ರೀತಿ ಅವರು ಆರಂಭಿಸಿದ ಹಿತಕಾರಿಣಿ ಸಭಾ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂದರೆ ಸ್ವತಂತ್ರ ಕಾರ್ಮಿಕ ಪಕ್ಷ ಬದಲಾವಣೆಯ ಸಾಧನಗಳಾದವು. ಡ್ಯೂರಿಂಗ್ ದ ಸೇಮ್ ಪೀರಿಯಡ್, ಗಾಂಧೀಜಿ ವಾಸ್ ಪಯೋನಿಯರಿಂಗ್ ಹಿಸ್ ಎಪಿಕ್ ರಿಫಾರ್ಮ್ ಆಫ್ ಇಂಡಿಯನ್ ಸೊಸೈಟಿ ವಿಚ್ ಇನ್ಕ್ಲೂಡೆಡ್ ದ ಅಪ್ಲಿಫ್ಟ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್ ಹೂಮ್ ಗಾಂಧೀಜಿ ಹ್ಯಾಡ್ ಟರ್ಮ್ಡ್ ಹರಿಜನ್ಸ್. ಇದೇ ಅವಧಿಯಲ್ಲಿ ಗಾಂಧೀಜಿಯವರು ತಮ್ಮ ಭಾರತೀಯ ಸಮಾಜದ ಮಹಾ ಸುಧಾರಣೆಯ ಹರಿಕರರಾದರು. ಅದರಲ್ಲಿ ಗಾಂಧೀಜಿ ಕರೆದ ಹರಿಜನರು ಎಂಬ ಶೋಷಿತ ವರ್ಗದ ಉದ್ಧಾರವೂ ಒಳಗೊಂಡಿತ್ತು. Pioneer means one who starts for the first time. Uplift means develop or improve. Epic reform means here great social change. Baba Saheb was elected to the Bombay Legislative Assembly in the elections under the Constitution of India Act 1935. 1935ರ ಭಾರತ ಸರ್ಕಾರದ ಕಾಯ್ದೆಯಡಿ ನಡೆದ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಮುಂಬೈ ಶಾಸನ ಸಭೆಗೆ ಆಯ್ಕೆಯಾದರು. ಬಾಬಾ ಸಾಹೇಬ್ ಮೇಡ್ effective contributions to the debates in the assembly on a variety of subjects. His flair for legislative work became evident to the whole nation. ಶಾಸನ ಸಭೆಯಲ್ಲಿ ನಡೆದ ವಿವಿಧ ಚರ್ಚೆಗಳಲ್ಲಿ ಅವರು ನೀಡಿದ ಪರಿಣಾಮಕಾರಿ ಕೊಡುಗೆಗಳು ಮತ್ತು ಶಾಸನ ರಚನಾ ಕಾರ್ಯದಲ್ಲಿದ್ದ ಅವರ ಅದ್ಭುತ ಕೌಶಲ್ಯ ಇಡೀ ದೇಶಕ್ಕೆ ಪರಿಚಯವಾಯಿತು. ಎವಿಡೆಂಟ್ ಮೀನ್ಸ್ ಪ್ರೂಫ್. Soon, the Constituent Assembly of India afforded Dr. Ambedkar the opportunity to give the most notable and permanent shape to his social philosophy and to his undying faith in the dignity of human beings. ಶೀಘ್ರದಲ್ಲೇ ಭಾರತದ ಸಂವಿಧಾನ ರಚನಾ ಸಭೆಯು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ತಮ್ಮ ಸಾಮಾಜಿಕ ತತ್ವಶಾಸ್ತ್ರಕ್ಕೆ ಮತ್ತು ಮಾನವ ಘನತೆಯ ಮೇಲಿನ ಅವರ ಅಚಲ ನಂಬಿಕೆಗೆ ಅತ್ಯಂತ ಗಮನಾರ್ಹ ಹಾಗೂ
ಶಾಶ್ವತ ರೂಪವನ್ನು ನೀಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿತು. ಆಫರ್ಡ್ ಮೀನ್ಸ್ ಗಿವ್ ಅಥವಾ ಅವಕಾಶ ಕೊಡು. ಬಾಬಾ ಸಾಹೇಬ್ ವಾಸ್ ನಾಟ್ ಇನ್ ದ ಕಾಂಗ್ರೆಸ್, ಬಟ್ ಇಟ್ ಮಸ್ಟ್ ಬಿ ಸೆಟ್ ಟು ದ ಕ್ರೆಡಿಟ್ ಆಫ್ ದ far-sighted and objective leadership of the Indian National Congress that it requested Dr. Ambedkar to serve on the drafting committee of the Constituent Assembly and made him its chairman. ಬಾಬಾ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ, ಆದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ದೂರದರ್ಶಿತ್ವ ಮತ್ತು ವಸ್ತುನಿಷ್ಠ ನಾಯಕತ್ವದ ಶ್ಲಾಘನೆಗೆ ಸಾಕ್ಷಿಯಾಗಿ ಅದು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯಲ್ಲಿ ಸೇವೆ ಸಲ್ಲಿಸಲು ವಿನಂತಿಸಿತು ಮತ್ತು ಅವರನ್ನು ಅದರ ಅಧ್ಯಕ್ಷರನ್ನಾಗಿ ನೇಮಿಸಿತು. ಆಸ್ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ, ಡಾಕ್ಟರ್ ಅಂಬೇಡ್ಕರ್ ಆಂಟಿಸಿಪೇಟೆಡ್ ಎವ್ರಿ ಕನ್ಸೀವಬಲ್ ರಿಕ್ವೈರ್ಮೆಂಟ್ ಆಫ್ ದ ನ್ಯೂ ಪಾಲಿಟಿ. ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೊಸ ರಾಜಕೀಯ ವ್ಯವಸ್ಥೆಯ ಪ್ರತಿಯೊಂದು ಸಂಭಾವ್ಯ ಅಗತ್ಯವನ್ನು ಮುಂಚಿತವಾಗಿಯೇ ಊಹಿಸಿದ್ದರು. ಡ್ರಾಯಿಂಗ್ ಫ್ರಮ್ ದ ಎಕ್ಸಾಂಪಲ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಆಫ್ ಅದರ್ ನೇಷನ್ಸ್ ಅಂಡ್ ದ ಡಿಸ್ಟಿಂಕ್ಟಿವ್ ನೀಡ್ಸ್ ಆಫ್ ಅವರ್ ಓನ್ ಸೊಸೈಟಿ, he raised brick by brick the magnificent edifice which now stands as the fundamental rights in the Constitution of India. ಇತರ ರಾಷ್ಟ್ರಗಳ ಉದಾಹರಣೆಗಳು ಮತ್ತು ಅನುಭವಗಳಿಂದ ಹಾಗೂ ನಮ್ಮದೇ ಸಮಾಜದ ವಿಶಿಷ್ಟ ಅಗತ್ಯಗಳಿಂದ ಸ್ಫೂರ್ತಿ ಪಡೆದು ಅವರು ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು ಇಂದು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಾಗಿ ಭದ್ರವಾಗಿ ನಿಂತಿರುವ ಭವ್ಯವಾದ ಸೌಧವನ್ನು ನಿರ್ಮಿಸಿದರು. There were of course other luminaries on the committee like Alladi Krishnaswamy Iyer, K.M. Munshi and N. Gopalswamy Iyengar, who also made vital contributions to the process of constitution making. ಖಂಡಿತವಾಗಿ ಸಮಿತಿಯಲ್ಲಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ.ಎಂ. ಮುನ್ಸಿ ಮತ್ತು ಎನ್. ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರಂತಹ ಇತರ ಪ್ರಮುಖ ಗಣ್ಯರು ಇದ್ದರು. ಅವರು ಕೂಡ ಸಂವಿಧಾನ ರಚನೆಯ ಪ್ರಕ್ರಿಯೆಗೆ ಪ್ರಮುಖ ಕೊಡುಗೆಗಳನ್ನು ನೀಡಿದರು. ಬಟ್ ಇಫ್ ದರ್ ಇಸ್ ಒನ್ ಪರ್ಸನ್ ಹೂ ವಿಲ್ ಬಿ ರಿಮೆಂಬರ್ಡ್ ಆಸ್ ದ ಪೈಲಟ್ ಆಫ್ ದ ವೇರಿಯಸ್ ಪ್ರೊವಿಷನ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಟ್ ವಿಲ್ ಶ್ಯೂರ್ಲಿ ಬಿ ಡಾಕ್ಟರ್ ಅಂಬೇಡ್ಕರ್. ಆದರೆ ಭಾರತೀಯ ಸಂವಿಧಾನದ ವಿವಿಧ ನಿಬಂಧನೆಗಳ ಮಾರ್ಗದರ್ಶಕರೆಂದು ಯಾರನ್ನಾದರೂ ನೆನಪಿಸಿಕೊಳ್ಳಬೇಕಾದರೆ ಅದು ಖಂಡಿತವಾಗಿಯೂ ಡಾಕ್ಟರ್ ಅಂಬೇಡ್ಕರ್ ಅವರೇ ಆಗಿರುತ್ತಾರೆ. ಪೈಲಟ್ ಮೀನ್ಸ್ ಹಿಯರ್ ಒನ್ ಹೂ ಟೇಕ್ ಸಮಥಿಂಗ್ ಫಾರ್ವರ್ಡ್. ಇಟ್ ಡಿವಾಲ್ವ್ಡ್ ಆನ್ ಡಾಕ್ಟರ್ ಅಂಬೇಡ್ಕರ್ ಟು ಎಕ್ಸ್ಪ್ಲೈನ್ ಟು ದ ಅಸೆಂಬ್ಲಿ ವಿತ್ ಎ ಕಾಂಬಿನೇಷನ್ ಆಫ್ ಟ್ಯಾಕ್ಟ್ ಅಂಡ್ ಫ್ರಾಂಕ್ನೆಸ್ ಅಂಡ್ ಅಟ್ಮೋಸ್ಟ್ ಪೇಷನ್ಸ್ ದ ಮೀನಿಂಗ್ ಅಂಡ್ ಸ್ಕೋಪ್ ಆಫ್ ದ ಡಿಫರೆಂಟ್ ಪ್ರೊವಿಷನ್ಸ್ ಆಫ್ ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್. ಕರಡು ಸಂವಿಧಾನದ ವಿವಿಧ ನಿಬಂಧನೆಗಳ ಅರ್ಥ ಮತ್ತು ವ್ಯಾಪ್ತಿಯನ್ನು ಸಮಯ ಪ್ರಜ್ಞೆ ಮತ್ತು ಮುಕ್ತತೆಯ ಸಂಯೋಜನೆಯೊಂದಿಗೆ ಹಾಗೂ ಅತ್ಯಂತ ತಾಳ್ಮೆಯಿಂದ ಸಂವಿಧಾನ ರಚನಾ ಸಭೆಗೆ ವಿವರಿಸುವ ಜವಾಬ್ದಾರಿ ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲಿತ್ತು. ಡಿವಾಲ್ವ್ ಮೀನ್ಸ್ ವರ್ಗಾವಣೆ ಅಥವಾ ಪಾಸ್ಡ್ ಆನ್. ಅಟ್ಮೋಸ್ಟ್ ಮೀನ್ಸ್ ಅತ್ಯಂತ. ಪ್ರಾವಿಷನ್ಸ್ ಮೀನ್ಸ್ ಸಂವಿಧಾನದ ನಿಬಂಧನೆಗಳು. He had the rare gift of unraveling the most complicated legal concepts in a language which the layman understood. ಅತ್ಯಂತ ಸಂಕೀರ್ಣವಾದ ಕಾನೂನು ಪರಿಕಲ್ಪನೆಗಳನ್ನು ಸಾಮಾನ್ಯ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಬಿಡಿಸಿ ಹೇಳುವ ಅಪರೂಪದ ಪ್ರತಿಭೆ ಅವರಿಗಿತ್ತು. ಡಾಕ್ಟರ್ ಅಂಬೇಡ್ಕರ್, ಏಡೆಡ್ ಬೈ ದ indefatigable constitutional advisor B.N. Rao, performed this task matchlessly. ಡಾಕ್ಟರ್ ಅಂಬೇಡ್ಕರ್ ಅವರು ದಣಿವರಿಯಾದ ಸಂವಿಧಾನದ ಸಲಹೆಗಾರರಾದ B.N. ರಾವ್ ಅವರ ಸಹಾಯದೊಂದಿಗೆ ಈ ಕಾರ್ಯವನ್ನು ಸಾಟಿಲ್ಲದಂತೆ ನಿರ್ವಹಿಸಿದರು. ಮ್ಯಾಚ್ಲೆಸ್ಲಿ ಮೀನ್ಸ್ ಸಾಟಿಲ್ಲದಂತೆ. indefatigable ಮೀನ್ಸ್ ದಣಿವರಿಯಾದ. Dr. Ambedkar had a clear perception of the mutuality of the three pillars of the state, the legislature, the executive and the judiciary. ಡಾಕ್ಟರ್ ಅಂಬೇಡ್ಕರ್ ಅವರು ರಾಜ್ಯದ ಮೂರು ಸ್ತಂಭಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ನಡುವಿನ ಪರಸ್ಪರ ಸಂಬಂಧದ ಬಗ್ಗೆ ಸ್ಪಷ್ಟವಾದ ಗ್ರಹಿಕೆಯನ್ನು ಹೊಂದಿದ್ದರು. He realized that the jurisdiction of each should be clear and untrammeled. At the same time, he had a sense of the importance of the role of citizens. ಪ್ರತಿಯೊಂದರ ಅಧಿಕಾರ ವ್ಯಾಪ್ತಿಯು ಸ್ಪಷ್ಟವಾಗಿ ಮತ್ತು ಅಡೆತಡೆಗಳಿಲ್ಲದೆ ಇರಬೇಕೆಂದು ಅವರು ಅರಿತುಕೊಂಡಿದ್ದರು. ಅದೇ ಸಮಯದಲ್ಲಿ ನಾಗರಿಕರ ಪಾತ್ರದ ಪ್ರಾಮುಖ್ಯತೆ ಬಗ್ಗೆಯೂ ಕೂಡ ಅವರಿಗೆ ಅರಿವಿತ್ತು. The following observation he made is significant. The Constitution is a fundamental document. It's a document which defines the position and power of the three organs of the state, the executive, the judiciary and the legislature. ಅಂಬೇಡ್ಕರ್ ಅವರು ಮಾಡಿದ ಈ ಕೆಳಗಿನ ಅವಲೋಕನವು ಮಹತ್ವದ್ದಾಗಿದೆ. ಸಂವಿಧಾನವು ಒಂದು ಮೂಲಭೂತ ದಾಖಲೆಯಾಗಿದೆ. ಇದು ರಾಜ್ಯದ ಮೂರು ಅಂಗಗಳಾದ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗಗಳ ಸ್ಥಾನ ಮತ್ತು ಅಧಿಕಾರವನ್ನು ವ್ಯಾಖ್ಯಾನಿಸುವ ದಾಖಲೆಯೂ ಆಗಿದೆ. It also defines the powers of the executive and the powers of the legislature as against the citizens, as we have done in our chapter dealing with fundamental rights. ನಾವು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ನಮ್ಮ ಅಧ್ಯಾಯದಲ್ಲಿ ಮಾಡಿರುವಂತೆ ಇದು ನಾಗರಿಕರ ವಿರುದ್ಧವಾಗಿ ಕಾರ್ಯಾಂಗದ ಅಧಿಕಾರಗಳನ್ನು ಮತ್ತು ಶಾಸಕಾಂಗದ ಅಧಿಕಾರಗಳನ್ನು ಸಹ ವ್ಯಾಖ್ಯಾನಿಸುತ್ತದೆ. In fact, the purpose of a constitution is
not merely to create the organs of the state, but to limit their authority, because if no limitation was imposed upon the authority of their organs, there will be complete tyranny and complete oppression. ವಾಸ್ತವವಾಗಿ ಸಂವಿಧಾನದ ಉದ್ದೇಶವು ಕೇವಲ ರಾಜ್ಯದ ಅಂಗಗಳನ್ನು ಸೃಷ್ಟಿಸುವುದು ಮಾತ್ರವಲ್ಲ, ಬದಲಿಗೆ ಅವುಗಳ ಅಧಿಕಾರವನ್ನು ಸೀಮಿತಗೊಳಿಸುವುದಾಗಿದೆ. ಏಕೆಂದರೆ ಈ ಮೂರು ಅಂಗಗಳ ಅಧಿಕಾರದ ಮೇಲೆ ಯಾವುದೇ ಮಿತಿಯನ್ನು ಹೇರದಿದ್ದರೆ ಸಂಪೂರ್ಣ ನಿರಂಕುಶಾಧಿಕಾರ ಮತ್ತು ಸಂಪೂರ್ಣ ದಬ್ಬಾಳಿಕೆ ಅಥವಾ ದೌರ್ಜನ್ಯ ಇರುತ್ತದೆ. Dear students, this is the first part of the lesson. I am going to explain the rest of the lesson in the next part, that is in the second part of the video. If this helped you, please subscribe to my channel and also comment, like and share my videos. Thank you for watching. See you in the next part.